ಎಲ್ಲರಿಗೂ ನಮಸ್ಕಾರ. ಇವತ್ತು ಮಕ್ಕಳಿಗೋಸ್ಕರ ಕ್ಯಾಲ್ಸಿಯಂ ಲಡ್ಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಲಡ್ಡಲ್ಲಿ ಕ್ಯಾಲ್ಸಿಯಂ, ಐರನ್, ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್, ಒಮೆಗಾ ಫ್ಯಾಟಿ ಆಸಿಡ್ಸ್ ಪ್ರತಿಯೊಂದು ತುಂಬ ಹೆಚ್ಚಾಗಿರುತ್ತೆ. ವಾರಕ್ಕೆ 2 ಲಡ್ಡು ತಿಂದರೂ ಸಾಕು, ಮಕ್ಕಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಯಾವುದೇ ರೀತಿಯ ವೈಟಮಿನ್ ಡೆಫಿಷಿಯನ್ಸಿನೂ ಬರಲ್ಲ. ಬನ್ನಿ ಈ ಆರೋಗ್ಯಕರವಾದ ಕ್ಯಾಲ್ಸಿಯಂ ಲಡ್ಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಟವ್ ಮೇಲೆ ಕಬ್ಬಿಣದ ಬಾಣಲಿ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಅಲ್ಯೂಮಿನಿಯಂ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ಇದು ನಾನ್ ಸ್ಟಿಕ್ ಪಾತ್ರೆ ಅಲ್ಲ, ಕ್ಯಾಸ್ಟ್ ಐರನ್ ಕಡಾಯಿ. ಮೊದಲು ಬಾದಾಮಿನ ಹಾಕುತ್ತಾ ಇದ್ದೀನಿ. ಬಾದಾಮಿನ 8 ಗಂಟೆ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ನಂತರನೇ ಬಳಸ್ತಾ ಇದ್ದೀನಿ. ಬಾದಾಮಿ ಸಿಪ್ಪೆ ತೆಗೆದು ತಿನ್ನಬೇಕು, ಇಲ್ಲಾಂದರೆ ತುಂಬ ಹೀಟ್ ಆಗುತ್ತೆ. ನೀವು ಈ ಬಾದಾಮಿನ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬೋದು, ಬೇಗ ಫ್ರೈ ಆಗುತ್ತೆ. ನಾನು ಹಾಗೆ ದೊಡ್ಡದಾಗೆ ಹಾಕಿದ್ದೀನಿ. ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಅರ್ಧ ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ. 20ರಿಂದ 25 ಬಾದಾಮಿ ಆಗಿತ್ತು. ನಂತರ ಅದೇ ಬಾಂಡಿಗೆ ಅರ್ಧ ಕಪ್ಪಷ್ಟು ಶೇಂಗಾನ ಹಾಕೊಳ್ಳಿ. ಶೇಂಗಾನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದ್ರ ಮೇಲೆ ಸಿಪ್ಪೆ ಬರ್ತಾ ಇರಬೇಕು ಫ್ರೀಯಾಗಿ. ಹಾಗಾದರೆ ಮಾತ್ರ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಫ್ರೈ ಆದಮೇಲೆ ಅದನ್ನಷ್ಟೇ ಬೇರೆ ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಎಲ್ಲನೂ ಡ್ರೈ ರೋಸ್ಟೇ ಮಾಡಬೇಕು. ನಾವು ಯಾವುದೇ ಎಣ್ಣೆ ತುಪ್ಪ ಬಳಸ್ತಾ ಇಲ್ಲ. ನಂತರ ಅದೇ ಬಾಣಲಿಗೆ 1 ಕಪ್ಪಷ್ಟು ಅಂದರೆ 250 ml ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಅಂದರೆ 250 ml ಅಷ್ಟು ಕಪ್ಪು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಟಪ್ ಟಪ್ ಅಂತ ನಿಮಗೆ ಸೌಂಡ್ ಬರುತ್ತೆ. ಆವಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ಬೇರೆ ತಟ್ಟೆಗೆ ತಗೊಂಬಿಡಿ, ತಣ್ಣಗಾಗಲು ಬಿಡಿ. ನಂತರ ಆ ಬಾಣಲಿಗೆ 1/4 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ 1/4 ಕಪ್ಪಷ್ಟು ವಾಟರ್ ಮೆಲನ್ ಸೀಡ್ಸ್, ಕಲ್ಲಂಗಡಿ ಹಣ್ಣಿನ ಬೀಜನ ಹಾಕ್ಕೊಂಡಿದ್ದೀನಿ. ಇವೆಲ್ಲ ನಿಮಗೆ ಆರ್ಗ್ಯಾನಿಕ್ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗ್ತಾ ಇದೆ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಇದ್ರ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಪಿಸ್ತಾ, ಗೋಡಂಬಿ, ನಿಮಗೆ ಇಷ್ಟವಾಗುವಂಥ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ್ಮೇಲೆ ಅರ್ಧ ಕಪ್ಪಷ್ಟು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ನ ಹಾಕೊಳ್ಳಿ. ಕ್ಯಾಸ್ಟ್ ಐರನ್ ಕಡಾಯಿ ಬಿಸಿನೇ ಇರುತ್ತೆ. ಒಂದು 2-3 ನಿಮಿಷ ಚೆನ್ನಾಗಿ ಹಾಗೆ ರೋಸ್ಟ್ ಮಾಡಿಕೊಂಡು ಹಾಗೆ ಬಿಡಿ. ಆ ಬಿಸಿಗೆ ಅದು ರೋಸ್ಟ್ ಆಗುತ್ತೆ. ಫ್ಲಾಕ್ಸ್ ಸೀಡ್ಸ್ನ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಬಿಸಿ ಆದರೂ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಎಲ್ಲ ಪದಾರ್ಥಗಳನ್ನ ತಣ್ಣಗಾಗಲು ಬಿಡಿ. ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಮೊದಲು ಬಾದಾಮಿ ಮತ್ತು ಶೇಂಗಾನ ಗ್ರೈಂಡ್ ಮಾಡ್ಕೋಬೇಕು. ಶೇಂಗಾನ ಸಿಪ್ಪೆ ತೆಗಿಬಾರ್ದು, ನೆನ್ಪಿಟ್ಕೊಳ್ಳಿ. ಶೇಂಗಾದ ಸಿಪ್ಪೆಯಲ್ಲಿ ರೆಸ್ವೆರೆಟ್ರಾಲ್ ಅಂತ ಅಂಶ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಗ್ರೈಂಡ್ ಮಾಡಲು ಏಲಕ್ಕಿನ ಹಾಕೋಬೇಕು. ನಾನು ಒಂದು 5ರಿಂದ 6 ಏಲಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ದರೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳಿ. ನಾನು 5 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ, ಸಿಪ್ಪೆ ಹಾಕ್ಕೊಂಡಿಲ್ಲ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿಟ್ಟು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ತರ್ತರಿಯಾಗೂ ಬೇಡ, ತುಂಬ ಮೆತ್ತಗೂ ಬೇಡ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಅಷ್ಟು ತರ್ತರಿ ಆದರೆ ಸಾಕಾಗುತ್ತೆ. ಅದನ್ನು ಒಂದು ಬೌಲ್ಗೆ ತೊಗೊಳ್ಳಿ. ನಂತರ ಅದೇ ಮಿಕ್ಸಿ ಜಾರ್ಗೆ ತಣ್ಣಗಾಗಿರುವಂಥ ಎಳ್ಳನ್ನು ಹಾಕ್ಕೊಳ್ಳಿ. ಬಿಳಿ ಮತ್ತು ಕಪ್ಪು ಎಳ್ಳನ್ನು ಹಾಕ್ಕೊಳ್ಳಿ. ಅದನ್ನು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಮೆತ್ತಗಲ್ಲ, ನೋಡಿ ಈ ರೀತಿ ಆದರೆ ಸಾಕಾಗುತ್ತೆ. ತುಂಬ ಗ್ರೈಂಡ್ ಮಾಡೋಕ್ಕೆ ಹೋದರೆ ಎಳ್ಳಿನಲ್ಲಿ ಇರುವಂಥ ಎಣ್ಣೆ ಆಚೆಗೆ ಬಂದುಬಿಡುತ್ತೆ, ಮೆತ್ತಗೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ತರ್ತರಿಯಾಗಿ ಇರಲಿ. ನೋಡಿ, ಇಷ್ಟು ತರ್ತರಿಯಾಗಿರೋ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಬೆಲ್ಲನ ಸೇರಿಸ್ಕೋಬೇಕು. ನಾನು ಸಾವಯವ ಬೆಲ್ಲನ ಬಳಸ್ತೀನಿ. ನೀವು ನಿಮ್ಮೂರಲ್ಲಿ ಸಿಗುವಂಥ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿ, ನಾರ್ಮಲ್ ಬೆಲ್ಲನ ಬಳಸಬೇಡಿ. ಅದರಲ್ಲಿ ಯೂರಿಯಾ, ಬೇರೆ ಕೆಮಿಕಲ್ಸ್ನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ನಮ್ಮ ಆರೋಗ್ಯಕ್ಕೆ ಸ್ವಲ್ಪನೂ ಒಳ್ಳೆಯದಲ್ಲ. ಆದಷ್ಟು ಆರ್ಗ್ಯಾನಿಕ್ ಬೆಲ್ಲನ ಬಳಸಿ. ಆರ್ಗ್ಯಾನಿಕ್ ಬೆಲ್ಲಕ್ಕಿಂತ ತಾಟಿ ಬೆಲ್ಲ ಇನ್ನೂ ಒಳ್ಳೆಯದು. ತಾಟಿ ಬೆಲ್ಲ ಸಿಕ್ಕಿದ್ರೆ ಅದನ್ನೇ ಬಳಸಿ. ನನ್ನ ಹತ್ರ ತಾಟಿ ಬೆಲ್ಲ ಮುಗ್ದೋಗಿತ್ತು, ಅದಕ್ಕೋಸ್ಕರ ಈ ಬೆಲ್ಲನ ಬಳಸಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಈ ಕಲರ್ ಆಗಿದೆ. ಅದನ್ನು ಅಷ್ಟೇ ಬೌಲ್ಗೆ ತೊಗೊಳ್ಳಿ. ಈಗ 2 ಕಪ್ಪಷ್ಟು ಬೆಲ್ಲನ ಹಾಕಿದ್ದೆ. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಬೆಲ್ಲನೂ ಜಾಸ್ತಿ ಇಡಿಸುತ್ತೆ. ನಂತರ ಫ್ಲಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಆ 3 ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಮೆತ್ತ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡರ್ ಆಗುತ್ತೆ. ಆ ಪೌಡರ್ನು ಬೌಲ್ಗೆ ತೊಗೊಳ್ಳಿ. ಬೆಲ್ಲ ಕಡಿಮೆ ಆಗಿದೆ, ಮತ್ತು 2 ಕಪ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ಟೋಟಲಾಗಿ ನಾನು ಮಾಡಿರೋಂಥ ಪ್ರಮಾಣಕ್ಕೆ 1 kg ಬೆಲ್ಲ ಇಡಿಸ್ತು. ಗ್ರೈಂಡ್ ಮಾಡಿದ್ಮೇಲೆ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಒಂದ್ಸಲ ಕಲಿಸ್ಕೋಬೇಕು. ಎಲ್ಲ ಪೌಡರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲದ ಪುಡಿ ಎಲ್ಲನೂ ಹಾಕಿರ್ತೀವಲ್ವಾ, ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟು. ನೋಡಿ, ಹಾಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ತುಪ್ಪನ ಸೇರಿಸಬೇಕು. ಶುದ್ಧವಾದ ಹಸುವಿನ ತುಪ್ಪನ ಬಿಸಿ ಮಾಡಿಕೊಂಡು ಹಾಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡ್ತಾ ಇದ್ದೀನಿ ನೋಡಿ.
ಎಷ್ಟು ನೀಟಾಗಿ ಲಡ್ಡು ಬಂದಿದೆ. ಈ ಲಡ್ಡನ್ನ ಪೋಷಕಾಂಶಗಳ ಕಣಜ ಅಂತ ಕರಿಬೋದು. ನಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ, ಐರನ್, ಪ್ರೋಟೀನ್ ಜೊತೆಗೆ ವೈಟಮಿನ್ಸ್, ಮಿನರಲ್ಸ್ ಪ್ರತಿಯೊಂದು ಈ ಲಡ್ಡಿನಲ್ಲಿ ಇದೆ. ಈ ಲಡ್ಡನ್ನ ಮಕ್ಕಳಿಗೆ ಮಾಡಿಕೊಡಿ, ನೀವು ತಿನ್ನಿ. ಯಾವುದೇ ರೀತಿ ವೈಟಮಿನ್ ಡಿಫಿಷಿಯನ್ಸಿ ನಿಮ್ಮ ಹತ್ರನೂ ಬರಲ್ಲ. ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕಾ? ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.